ಯಾರೆಲ್ಲ ತಮ್ಮಲ್ಲಿ ನೋಡ್ಕೊಂಡು ಬಂದಿದ್ದಾರ ಅಣಕು ಸೀಟು ಹಂಚಿಕೆ ಅಥವಾ ಮಾಕ್ ರಿಸಲ್ಟನ್ನು ಸ್ವಲ್ಪ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ತಿಳ್ಕೊಳ್ಳೋಕ್ಕೆ ಮತ್ತು ಅದನ್ನು ಯಾಕೆ ಮಾಡಬೇಕು ಅಂತ ಕೂಡ ಉದ್ದೇಶ ಅಂತಂದು ಸೊ 2 ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ಆ್ಯಂಡ್ ರಿಸಲ್ಟ್ ಯಾವಾಗ ಬರ್ತಾನೆ ಕೂಡ ಹೇಳ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಸೊ ಮೊದಲನೇದಾಗಿ ಅಣಕು ಸೀಟು ಹಂಚಿಕೆ ಬಗ್ಗೆ ಸ್ವಲ್ಪ ನಿಮಗೆ ಕುರಿತು ಸೂಚನೆ ಅಂತಂದು ಅವರ ಒಂದು ಕೊಟ್ಟಿರ್ತಕ್ಕಂಥ ಬುಕ್ಲೆಟ್, ಓಕೆ, ಮಾಹಿತಿ ಪುಸ್ತಕಕ್ಕೆ ಇದುವರೆಗೆ ಕೊಟ್ಟಿರ್ತಕ್ಕಂಥದ್ದು ಅಫಿಷಿಯಲ್ ಆಗಿರ್ತಕ್ಕಂಥದ್ದು ಏನೇನಿದೆ ಓದ್ತಾ ಹೋಗ್ತೀನಿ ನೋಡಿ. ಫಸ್ಟ್ನೇ ಪಾಯಿಂಟ್ ಬಂದು ಇಚ್ಛೆಗಳನ್ನು ನಮೂದಿಸುವುದು ಮುಗಿದ ನಂತರ, ಅಂದರೆ ಆಪ್ಷನ್ ಎಂಟ್ರಿ ಮಾಡಿದ ನಂತರ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿದ ಆಧಾರದ ಮೇಲೆ ಮತ್ತು ಅವರು ಗಳಿಸಿರುವ ಮೆರಿಟ್ ಹಾಗೂ ರೋಸ್ಟರ್ ಪದ್ಧತಿಗೆ ಅನುಸಾರವಾಗಿ ಒಂದು ಅಣಕು ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಈ ಮಾಹಿತಿ ಪುಸ್ತಕದಲ್ಲಿ ವಿವರಿಸುವ ಪ್ರಕ್ರಿಯೆಗಳಿಗೆ ಅನುಸಾರವಾಗಿ ನಡೆಸಲಾಗುವುದು. ಸೊ ಅಂದರೆ ನಿಮ್ಮ ಒಂದು ರ್ಯಾಂಕ್ ಮತ್ತು ರೋಸ್ಟರ್ ಅದನ್ನೆಲ್ಲನೂ ಕೂಡ ನೋಡಿಕೊಂಡು ಯಾವ ರೀತಿ ಅಲಾಟ್ಮೆಂಟ್ ಮಾಡ್ತಾರೆ ಅನ್ನೋದು ಇವರು ಹೇಳ್ತಾ ಇದ್ದಾರೆ. ಈ ಅಣಕು ಸೀಟು ಹಂಚಿಕೆ ಪ್ರಕ್ರಿಯೆಯು ಕೇವಲ ಒಂದು ಸಾಂಕೇತಿಕ ಸ್ವರೂಪ, ಓಕೆ ನೋಡಿ, ಸಾಂಕೇತಿಕ, ಓಕೆ, ಅಂದರೆ ಟ್ರಯಲ್ ಅಂತ ಆ ರೀತಿ ಒಂದು ಜಸ್ಟ್ ಈ ಥರ ಬರುತ್ತೆ ಅಂತ ಒಂದು ಸಾಂಕೇತಿಕ ಸ್ವರೂಪದ ಸೀಟು ಹಂಚಿಕೆ ಪ್ರಕ್ರಿಯೆ ಮಾತ್ರವಾಗಿರುತ್ತದೆ. ಇದು ಫೈನಲ್ ಅಲ್ಲ, ಸಾಂಕೇತಿಕ ಸ್ವರೂಪ. ಓಕೆ, ನೆಕ್ಸ್ಟ್ ಅಣಕು ಸೀಟು ಹಂಚಿಕೆಯ ನಂತರದ ಅಂದರೆ ಅಣಕು ಸೀಟು ಹಂಚಿಕೆ ನಂತರ, ಅಂದರೆ ಈಗ ಮಾಕ್ ರಿಸಲ್ಟ್ ಅಂತ ಏನು ಕರಿತೀವಿ, ಇದ್ರ ಆದ ನಂತರ ವಿದ್ಯಾರ್ಥಿಗಳು ತಮ್ಮ ಇಚ್ಛೆಗಳನ್ನು ಬದಲಾಯಿಸುವ ಕಾರಣದಿಂದಲೇ ಅಣಕು ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಹಂಚಿಕೆಯಾದ ಸೀಟು ವಾಸ್ತವಿಕ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಸಿಗಬಹುದು ಅಥವಾ ಸಿಗದಿರಬಹುದು. ಆದರೆ ಈ ಅಣಕು ಸೀಟು ಹಂಚಿಕೆ ಪ್ರಕ್ರಿಯೆಯು ವಿದ್ಯಾರ್ಥಿಗಳು ಈಗಾಗಲೇ ನಮೂದಿಸಿರುವ ತಮ್ಮ ಇಚ್ಛೆಗಳನ್ನು ಅಥವಾ ಫೈನಲ್ ಆಪ್ಷನ್ಸ್ ಪರಿಷ್ಕರಿಸಲು, ಅಪ್ಡೇಟ್ ಮಾಡಲು, ಸೇರಿಸಲು ಅಥವಾ ಕೈ ಬಿಡಲು ಸಹಾಯ ಮಾಡ್ತದೆ. ಸೊ ಆಪ್ಷನ್ ಎಂಟ್ರಿ ಯಾಕೆ ಮಾಡ್ತಾರೆ ಅಂತ ಒಂದು ಇಂಪಾರ್ಟೆಂಟ್ಸ್ ಇದರಲ್ಲೇ ಕೊಟ್ಬಿಟ್ರು. ಸೊ ಇದೊಂದು ಸಾಂಕೇತಿಕ ಸ್ವರೂಪ ಅಂತ ಒಂದು ಮೆನ್ಷನ್ ಮಾಡವ್ರೆ. ಸೊ ನೆನ್ಪಿಡುವರೆ, ಒಂದು ಟ್ರಯಲ್ ಅಂತ ಮೆನ್ಷನ್ ಮಾಡವ್ರೆ. ಸೊ ಇದು ಒಂದು ಏನಂತಂದರೆ ನಿಮಗೆ ಒಂದು ವಾಸ್ತವ ಸಿಗುತ್ತೆ, ಇದು ಈ ರೀತಿ ಸಿಗಬಹುದು, ಓಕೆ, ನೆಕ್ಸ್ಟ್ ಸಿಗದೇನು ಇರ್ಬೋದು ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ನಿಮ್ಗೆ ಅಪ್ಡೇಟ್ ಮಾಡಲು, ಪರಿಷ್ಕರಿಸಲು, ಅಪ್ಡೇಟ್ ಮಾಡಲು, ಅಂದರೆ ಆಪ್ಷನ್ಸ್ಗಳನ್ನ ಏನು ಕೊಟ್ಟಿರ್ತೀರಿ 1 2 3 4 ಅಂತದ್ದು. ಸೊ ಇದನ್ನು ನೋಡಿಬಿಟ್ಟು ಚೇಂಜಸ್ ಮಾಡಲಿಕ್ಕೆ ಅನುಕೂಲ ಆಗಲಿ, ಗೊತ್ತಾಗ್ಬಿಡುತ್ತೆ ನಿಮಗೆ ಫೈನಲಲ್ಲಿ. ಓಕೆ, ಸೊ ಫಾರ್ 4ನೇ ಕಾಲೇಜ್ ಸಿಕ್ಬಿಡ್ತು ಅಂದರೆ ಯಾಕೆ ನಿಮಗೆ 4ನೇ ಕಾಲೇಜೇ ಸಿಕ್ತು, ಸೊ ನನಗೆ ಯಾಕೆ 3ನೇ ಕಾಲೇಜ್ ಸಿಗಲಿಲ್ಲ, ಸೊ ನನಗೆ ಇನ್ನೂ ಕೂಡ 5ನೇ ಕಾಲೇಜ್ ಇತ್ತು, ನನಗೆ 5ನೇ ಕಾಲೇಜ್ ಬೇಕಿತ್ತು, ನಾ ಯಾಕೆ 4ನೇ ಕಾಲೇಜ್ ಪೋಸ್ಟ್ ಹಾಕೊಂಡೆ, ಪ್ರಯಾರಿಟಿ ನಾ ಯಾಕೆ ಹಿಂಗೆ ಕೊಟ್ಟಿದ್ದೆ, ಸೊ ಅವ್ರು ಯಾಕೆ ಅಲಾಟ್ಮೆಂಟ್ ಮಾಡಿದ್ರೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವಾಗ ಮಾಕ್ ರಿಸಲ್ಟ್ ಬಂದಾದ ತಕ್ಷಣ. ಸೊ ಹಂಗಾಗಿ ಚೇಂಜಸ್ ಮಾಡಲಿ, ಅಂದರೆ ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ಫೈನಲ್ ರಿಸಲ್ಟು ಕೂಡ ತಪ್ಪು ಮಾಡಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡೇ ಅವರು ಮಾಕ್ ರಿಸಲ್ಟ್ ಅಂತ ಮಾಡಿದ್ದಾರೆ. ಎರಡನೇದು ನೋಡಿ, ವಿದ್ಯಾರ್ಥಿಗಳು ಯಾವ ಸೀಟು ಹಂಚಿಕೆಯಾಗಿದೆ ಅನ್ನುವುದು ಕುರಿತು ಅಂದರೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದ ವೆಬ್ಸೈಟ್ ಕಾಣಿಸ್ತಿದೆ ಎಲ್ಲರೂ ಕೂಡ ಆ ವೆಬ್ಸೈಟ್ನಲ್ಲಿ ಪರಿಶೀಲಿಸಿಕೊಳ್ಳಲು ಅಗತ್ಯವಿರ್ತದೆ. ನಿಮಗೆ ಲಿಂಕ್ ಸಿಕ್ಕಿಲ್ಲ ಅಂದರೆ ವರಿ ಮಾಡ್ಕೊಬೇಡಿ, ನಮ್ಮ ವಾಟ್ಸಪ್ ಗ್ರೂಪ್ ಅದು ಚಾನಲ್ ಶೇರ್ ಮಾಡ್ತೇನೆ. ಮತ್ತು ಇದರಿಂದ ಅವರು ಇಚ್ಛೆಪಟ್ಟಲ್ಲಿ ತಾವು ಆಯ್ಕೆ ಮಾಡಿಕೊಂಡ ಕೋರ್ಸ್ಗಳು ಅಥವಾ ಆಯ್ಕೆಗಳನ್ನು ತಮ್ಮ ಆದ್ಯತೆಗೆ ಅನುಸಾರವಾಗಿ ಬದಲಾಯಿಸಲು, ಹೊಸ ಕ್ರಮದಲ್ಲಿ ನಮೂದಿಸುವುದು ಅಥವಾ ಕೈ ಬಿಡಲು ಹಾಗೂ ಹೊಸದಾಗಿ ಸೇರಿಸುವ ಸ್ವಾತಂತ್ರ್ಯ ಹೊಂದಿರ್ತಾರೆ. ಸೊ ಮಾಕ್ ರಿಸಲ್ಟ್ ಆದ ನಂತರ ಕೂಡ ನಿಮ್ಗೆ ಏನೇನು ಮೆನ್ಷನ್ ಮಾಡ್ತಾ ಇದ್ದಾರೆ ನೋಡಿ ಅವರು ನಿಮಗೆ. ಸೊ ಏನೇನಂತ ನೋಡಿ, ಬದಲಾಯಿಸಲು, ಹೊಸ ಕ್ರಮದಲ್ಲಿ ನಮೂದಿಸುವುದು, ಕೈ ಬಿಡುವುದು, ಹೊಸದಾಗಿ ಸೇರಿಸುವ ಸ್ವಾತಂತ್ರ್ಯ ಹೊಂದಿರ್ತಾರೆ. ಅಂದರೆ 4 ಕೂಡ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮಾಡಿಫೈ ಕೂಡ ಮಾಡ್ಬೋದು. ಎಲ್ಲ ಅರ್ಹ ಅಭ್ಯರ್ಥಿಗಳು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಾಗಿ ತಮ್ಮ ಕೊನೆಯ ಇಚ್ಛೆಗಳನ್ನು ಅಥವಾ ಆಪ್ಷನ್ಸ್ಗಳನ್ನು ನಮೂದಿಸಬೇಕು. ಇಲ್ಲದಿದ್ದರೆ ಏನಾಗ್ತದೆ, ಅಣಕು ಸೀಟು ಅಂದರೆ ಅಣಕು ಹಂಚಿಕೆ ಪ್ರಕ್ರಿಯೆ ಮುಗಿದ ನಂತರ ಸಹ ವಿದ್ಯಾರ್ಥಿಗಳು ತನ್ನ ಇಚ್ಛೆಗಳನ್ನು ಬದಲಾಯಿಸದೇ ಇದ್ದರೂ ಕೂಡ ಅಂಥ ವಿದ್ಯಾರ್ಥಿಗಳಿಗೂ ಅದೇ ಸೀಟು ಸಿಕ್ಕುವುದಿಲ್ಲ. ಯಾಕಂದರೆ ಬೇರೆ ವಿದ್ಯಾರ್ಥಿಗಳು ಈ ಮೊದಲು ನಮೂದಿಸುವ ಇಚ್ಛೆಗಳನ್ನು ಬದಲಾಯಿಸ್ತಾರೆ. ಸೊ ನೀವು ಅನ್ಕೊಂಡ್ಬಿಡ್ತೀರಾ, ಸೊ 1 2 3 4 4ನೇ ಕಾಲೇಜ್ ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಅನ್ಕೊಂಡ್ಬಿಡ್ತೀರ, ನಾನು ಏನು ಕೂಡ ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡಲ್ಲ, ಸೊ ನೆಕ್ಸ್ಟ್ ನನಗೆ ಇದೇ ಕೂಡ ಸೀಟ್ ಸಿಗ್ಬೋದು ಅಂತ ಹಂಗೆ ಬಿಡ್ತಾರೆ. ಬಟ್ ನೀವು ಚೇಂಜ್ ಮಾಡಿರಲ್ಲ. ಬಟ್ 3 ಲಕ್ಷ ಸ್ಟೂಡೆಂಟ್ ಇದ್ದಾರೆ, ಅವರು ಅದರಲ್ಲಿ ಎಷ್ಟೋ ಸ್ಟೂಡೆಂಟ್ ಚೇಂಜಸ್ ಮಾಡಿರ್ತಾರೆ. ಸೊ ನಿಮಗಿಂತ ಒಳ್ಳೆ ರ್ಯಾಂಕ್ ಇರೋರು ಏನಾದರೂ ಆಪ್ಷನ್ ಎಂಟ್ರಿ ಚೇಂಜ್ ಮಾಡಿತ್ತಂದರೆ ನಿಮ್ಮಷ್ಟು ರ್ಯಾಂಕ್ ಇರೋರು, ನಿಮ್ಗಿಂತಲೂ ಚೆನ್ನಾಗಿರೋ ರ್ಯಾಂಕು, ಸೊ 4ನೇ ಕಾಲೇಜ್ ಕೊಟ್ಟಿದ್ರು ಅದನ್ನ ಪ್ರಯಾರಿಟಿ ಅವ್ರು ಮತ್ತೆ ಚೇಂಜಸ್ ಮಾಡಿ ಫಸ್ಟ್ ಪ್ರಯಾರಿಟಿ ಕೊಡೋದಂದರೆ ಅವರೇ ಸಿಗುತ್ತೆ. ಸೊ ಅದು ನಿಮ್ಗೆ ಕೈ ಬಿಡ್ಬೋದು. ಅಂದರೆ ಈ ಮಾಕ್ ರಿಸಲ್ಟೇ ಬಂದಿರೋದು ಫೈನಲ್ ಅಲ್ಲ ಅಂತ ಹೇಳ್ತಾ ಇರೋದು. ವಿದ್ಯಾರ್ಥಿಗಳು ಅಣಕು ಫಲಿತಾಂಶವನ್ನು ಇಲ್ಲಿ ನೋಡ್ತೀರಾ, ಆ್ಯಂಡ್ ವಿದ್ಯಾರ್ಥಿ ಅಂದರೆ ವೆಬ್ಸೈಟ್ ನೋಡ್ತೀರಾ, cet.online.karnataka.gov.in ನೋಡ್ತೀರಾ. ಅದಾದ ತಕ್ಷಣ ವಿದ್ಯಾರ್ಥಿಗಳು ನೀಡಿರುವ ಇಚ್ಛೆಗಳ ಆದ್ಯತಾನುಸಾರವಾಗಿ ಅವರಿಗೆ ಹಂಚಿಕೆಯಾಗಿರುವ ಸೀಟಿನ ವಿವರಗಳನ್ನು ಸಹ ನೋಡಬಹುದಾಗಿರ್ತದೆ. ಸೊ ನಿಮ್ಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗಿರ್ತದೆ ಅಂತಲೂ ಕೂಡ ಒಂದು ನೋಡ್ತಾರೆ. ಹಾಗೆ ಅವರು ಅಣಕು ಸೀಟು ಹಂಚಿಕೆಯ ಕಾಲೇಜುವಾರು, ಕೋರ್ಸ್ವಾರು, ಪ್ರವರ್ಗವಾರ್ಗೂ, ಓಕೆ, ಕಟ್ ಆಫ್ ರ್ಯಾಂಕನ್ನು ಕೂಡ ನೋಡಬಹುದು. ಅಣಕು ಸೀಟು ಅಂದರೆ ಈ ಮಾಕ್ ರಿಸಲ್ಟ್ ಅಂತ ಏನು ಕರಿತೀವಿ, ಮಾಕ್ ರಿಸಲ್ಟ್ ಆದ ನಂತರನೂ ಕೂಡ ಆ ಮಾಕ್ ರಿಸಲ್ಟ್ದು ಕಟ್ ಆಫ್ ಲಿಸ್ಟ್ ಬಿಡ್ತಾರೆ. ಸೊ ಕಟ್ ಆಫ್ ಲಿಸ್ಟಲ್ಲಿ ನಿಮಗೆ ಒಂದು ಫುಲ್ ಒಂದು ಕ್ಲಿಯರ್ ಆಗುತ್ತೆ. ಸೊ ನಮ್ಗೆ ಆಜುಬಾಜುಗೆ ಸಿಗುವಂಥ ಕಾಲೇಜ್ ಅವು ಅಂದರೆ ನೀವು ಏನು ಅನ್ಕೊಂಡಿರ್ತೀರ 1 2 3 4 ಪ್ರಿಯಾರಿಟಿ ಆರ್ಡರ್ ಮೇಲೆ ಕೊಟ್ಟಿದ್ರಪ್ಪ, ನೀವು ಬರೋಬ್ಬರಿ ಅನಾಲಿಸಿಸ್ ಮಾಡಿ ಅಂತಂದರೆ 4ನೇ ಕ್ಲಾಸ್ ಸಿಕ್ಕಿತ್ತಂದರೆ ನೆಕ್ಸ್ಟ್ ನೀವು ಎಕ್ಸಾಕ್ಟ್ ಹಂಗೆ ಬಿಟ್ಟರು ಸಹಿತ ನಿಮ್ಗೆ ಕಟ್ ಆಫ್ ಹೊಂದುವಂಥದ್ದೇ 3 4 6 ಅಷ್ಟೇ ಆಜುಬಾಜು ಅಂತಂದರೆ ಆಲ್ಮೋಸ್ಟ್ ಅದರಲ್ಲೇ ಸಿಗ್ತಾ ಇರ್ತದೆ. ಸೊ ಹಂಗಾಗಿ ಕಟ್ ಆಫ್ ಇಟ್ಟೇ ಬಿಡ್ತಾರೆ.
ಓಕೆ, ಅಣುಕು ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಸೀಟು ಹಂಚಿಕೆ ಆಗಲ್ಲದಿದ್ದರೆ ವಿದ್ಯಾರ್ಥಿಗಳು ತಾವು ನಮೂದಿಸಿರುವ ಇಚ್ಛೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳುವಂತೆ ಮತ್ತು ಅವರು ತಮ್ಮ ಆಸಕ್ತಿ ಇರುವ ಇಚ್ಛೆಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮೂದಿಸುವಂತೆ ಸಲಹೆ ನೀಡಲಾಗಿದೆ. ಸೊ ಅವರು ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಸೊ 1 to 10 ಹಾಕೊಂಡಿದ್ರಿ ಅಂತ ಅನ್ಕೊಳ್ಳಿ, 1 2 3 ಅಂತ 10ವರೆಗೂ ಹಾಕೊಂಡಿದ್ರಿ, ಬಟ್ ನಿಮ್ಗೆ 2 ಲಕ್ಷ ರ್ಯಾಂಕ್ ಇದೆ. ಸೊ ಈ ಥರ ಇದ್ದಾಗ ಅವ್ರು ನಿಮ್ಮ ಸೀಟ್ ಸಿಕ್ಕಿರಲ್ಲ, ಮಾಕ್ ರಿಸಲ್ಟಲ್ಲಿ ಸೀಟೇ ಸಿಗೋಲ್ಲ ನಿಮಗೆ. ಅವಾಗ ಹೇಳ್ತಾರೆ ಅವರು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ. ಸೊ ಈ ರೀತಿ ಇದ್ದಾಗ ಮಿನಿಮಮ್ ಒಂದು 200 300 1000 ಹಾಕೋರಿ, ಬೇಡನಲ್ಲ, ಬಟ್ ಪ್ರಿಯಾರಿಟಿ ಮೆನ್ಷನ್ ಮಾಡ್ಕೊರಿ ಅಂತಾರೆ. ಇದು ಕೇವಲ ಸಾಂಕೇತಿಕ ಸ್ವರೂಪದ ಸೀಟು ಹಂಚಿಕೆ ಕ್ರಮ ಇರ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ಹಂಚಿಕೆ ಆಧರಿಸಿ ಯಾವುದೇ ಕಾಲೇಜಿಗೆ ದಾಖಲಾಗುವುದಿಲ್ಲ. ಆದ್ದರಿಂದ ಸೀಟು ಹಂಚಿಕೆ ನಿಜವಾದ ಫಲಿತಾಂಶ ಬರೋವರೆಗೂ ಕಾಯಬೇಕಾಗ್ತದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಸೀಟು ಹಂಚಿಕೆ ನಿಜವಾದ ಪ್ರಕ್ರಿಯೆಗೆ ಇಚ್ಛೆಗಳನ್ನು ನಮೂದಿಸೋಕ್ಕಾಗಿ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಮತ್ತು ಸಮಯದವರೆಗೆ ತಮ್ಮ ಇಚ್ಛೆಗಳನ್ನು ಕಟಾಪ್ ಮಾಡಿಕೊಳ್ಳುವುದಕ್ಕಾಗಿ, ಸೇರಿಸುವುದಕ್ಕಾಗಿ, ಕೈ ಬಿಡುವುದಕ್ಕಾಗಿ, ಹೊಸ ಇಚ್ಛೆಗಳನ್ನು ನೀಡುವುದಕ್ಕೆ ತಮ್ಮ ಲಾಗಿನ್ ಅಕೌಂಟ್ಗಳನ್ನು ಬಳಸುವುದು ಮುಂದುವರಿಸ್ತದೆ. ಸೊ ಇದು ಒಂದು ಸಾಂಕೇತಿಕ ಸ್ವರೂಪ, ಪದೇ ಪದೇ ಹೇಳ್ತಾ ಇದ್ದಾರೆ ಸಾಂಕೇತಿಕ ಸ್ವರೂಪ ಅಂದಾಗ. ಸೊ ಅಡ್ಮಿಷನ್ ಆಗುವಂಥದ್ದು ಏನಿಲ್ಲ. ಓಕೆ, ಸೊ ನೀವು ಯಾವುದೇ ರೀತಿ ಅಡ್ಮಿಷನ್ ಆಗಲ್ಲ. ಓಕೆ, ಅಡ್ಮಿಷನ್ ಏನಿರಲ್ಲ, ಜಸ್ಟ್ ಈ ಥರ ಸಿಗ್ಬೋದು ಅಂತ ನೋಡ್ಕೊತೀರ. ಆಮೇಲೆ ನೀವು ಹೊಸದಾಗಿ ಮತ್ತೆ ಆಪ್ಷನ್ ಇಂಟರ್ಫೇಸ್ ಓಪನ್ ಆಗ್ತದೆ. ನೀವು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆ್ಯಂಡ್ ರೀಅರೇಂಜ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಓಕೆ, ಆಪ್ಷನ್ ಎಂಟ್ರಿ ಹೊಸದಾಗಿ ಫ್ರೆಶ್ ಕೂಡ ಮಾಡ್ಬೋದು. ಇದುವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೂ ಕೂಡ ಹೊಸದಾಗಿ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾಕೆ ಮಾಡ್ತಾರೆ ಇಷ್ಟೆಲ್ಲನೂ ಕೂಡ ಓದೋ ಬದಲು ಸಿಂಪಲಾಗಿ ಹೇಳ್ತೀನಿ. ಯಾಕೆ ಮಾಡ್ತಾರೆ ಅಂತಂದರೆ ಜಸ್ಟ್ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ. ಓಕೆ, ಯಾಕೆ ಇದು ಆಪ್ಷನ್ ಎಂಟ್ರಿ ಅಂದರೆ ಯಾಕೆ ಮಾಕ್ ರಿಸಲ್ಟ್ ಮಾಡ್ತಾರೆ ಅಂದರೆ ನಿಮ್ಗೆ ಕ್ಲಾರಿಟಿ ಸಿಗಲಿ, ಇಂತಹದ್ದೇ ಕಾಲೇಜ್ ಸಿಗುತ್ತೆ ಅಂತ ಒಂದು ಐಡಿಯಾ ಬಂದುಬಿಡುತ್ತೆ. ಅದರಲ್ಲೂ ಕೂಡ ಮಾಕ್ ರಿಸಲ್ಟ್ ಅದ್ರದ್ದು ಮಾಕ್ ರಿಸಲ್ಟ್ ಕಟಾಪ್ ಬಿಟ್ಟ ಮೇಲೆ ಅಂತೂ ನಿಮಗೆ 100% ಗೊತ್ತಾಗ್ಬಿಡ್ತದೆ. ಅರೌಂಡ್ ಒಂದು 5 ರಿಂದ 6 ಕಾಲೇಜ್ ಒಳಗಡೆ ಆಜುಬಾಜು ಕಟಾಫಲ್ಲೇ ನಿಮಗೆ ಗೊತ್ತಾಗ್ಬಿಡ್ತದೆ. ನಾವು ಪ್ರಿಯಾರಿಟಿ ಕೊಟ್ಟರೆ ಇದೇ ಸಿಕ್ಬಿಡ್ತದೆ. ಸೊ ವೇಟ್ ಮಾಡೋಣ, ಇನ್ನೂ ಕೂಡ ಟಾಪಲ್ಲಿರೋ ಮೇಲೆ ಹಾಕೋಣ, ಈ ಥರ. ಸೊ ನಿಮಗೆ ಒಂದು ಐಡಿಯಾ ಸಿಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಮಾಕ್ ರಿಸಲ್ಟ್ ಮಾಡೋದು. ಹೆಂಗೆ ಐಡಿಯಾ ಸಿಗುತ್ತೆ ಬ್ರದರ್, ಹೆಂಗೆ ಐಡಿಯಾ ಸಿಗುತ್ತೆ ಅಂದರೆ ಒನ್ಸ್ ನಿಮಗೆ ಮಾಕ್ ಅನೌನ್ಸ್ಮೆಂಟ್ ಆಗಲಿ ನಿಮಗೆ ಗೊತ್ತಾಗ್ತಾನೆ. ನಾ ಹೇಳೋದೇ ಬೇಡ, ಅನೌನ್ಸ್ಮೆಂಟ್ ಆಗಿಬಿಡುತ್ತೆ. ಅನೌನ್ಸ್ಮೆಂಟ್ ಆಗಲಿ, ಯಾಕಂದರೆ ಅಲ್ಲಿ ಏನೇನು ಕೊಟ್ಟಿರ್ತಾರೆ ಅಂದರೆ ನಿಮ್ಮ ರ್ಯಾಂಕ್ ಕೊಟ್ಟಿರ್ತಾರೆ, ಆ್ಯಂಡ್ ಯಾವ ಕೋರ್ಸ್ ಯಾವ ಸಿಕ್ಕಿದೆ ಅಂತ ಕೊಟ್ಟಿರ್ತಾರೆ, ಆ್ಯಂಡ್ ನಿಮಗೆ ಯಾವ ಕ್ಯಾಟಗರಿ ಒಳಗಡೆ ಕೊಟ್ಟಿರ್ತಾರೆ, ಆ್ಯಂಡ್ ಫೀಸು ಕೂಡ ಕೊಟ್ಟಿರ್ತಾರೆ, ಆ್ಯಂಡ್ ಫೈನಲ್ ಕೂಡ ಈ ರೀತಿ ಬರ್ಬೋದು ಅಂತ ಒಂದು ಐಡಿಯಾ ಸಿಕ್ಬಿಡುತ್ತೆ, ರಫ್ ಐಡಿಯಾ ಸಿಗುತ್ತೆ. ಸೊ ಹಂಗಾಗಿ ಏನು ಮಾಡಿದ್ರೆ ಆ್ಯಂಡ್ ಅದಾದ ತಕ್ಷಣ ಹತ್ರ ಅಡ್ಮಿಷನ್ ಹತ್ರ ಇರೋದಿಲ್ಲ, ಅದೊಂದು ನಿಮ್ಗೆ ಗೊತ್ತಿದೆ, ಅಡ್ಮಿಷನ್ ಇರೋದಿಲ್ಲ. ಹೊಸದಾಗಿ ಆ್ಯಡ್ ಮಾಡ್ಬೋದು ನೀವು ವಾಪಸ್ ಮಾಕ್ ರಿಸಲ್ಟ್ ಆದಮೇಲೆ ಕೂಡ. ಓಕೆ ಸರಿ, ಇದಿಷ್ಟು ಎಲ್ಲನೂ ಕೂಡ ಇಂಪಾರ್ಟೆನ್ಸ್ ಇದ್ರದ್ದು. ಆ್ಯಂಡ್ ಇದ್ರ ಬಗ್ಗೆ ಮೋರ್ ಡೀಟೇಲ್ಸ್ ಏನಂತಂದರೆ ರಿಸಲ್ಟ್ ಬಂದಾದ ತಕ್ಷಣ ನಿಮಗೆ ಫುಲ್ ಅನಲೈಸಿಸ್ ಮಾಡಿ ತಿಳಿಸ್ತೀನಿ ಅಂತ. ಅಲ್ಲೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.